ಹಂಟಾ ವೈರಸ್ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಕೇಳ್ತಾ ಇರ್ತೀರಾ. ಇದು ಸ್ಟಾರ್ಟ್ ಆಗಿದ್ದು ಈ ಇಬ್ರು ಕಪಲಿಂದ. ಇವರು ನೆದರ್ಲ್ಯಾಂಡ್ಸಿಂದ ಸೌತ್ ಅಮೇರಿಕಾಗೆ ಟ್ರಿಪ್ಪಿಗೆ ಬಂದಿರ್ತಾರೆ. ಅಲ್ಲಿ ಒಂದು ರಿಮೋಟ್ ಐಲ್ಯಾಂಡಿಂದ ಆ ವೈರಸ್ನ ತೊಗೊಂಬರ್ತಾರೆ ಈಚೆಗೆ. ಇವರು ಈ ಟ್ರಿಪ್ನ ಕ್ರೂಸಲ್ಲಿ ಮಾಡ್ತಾ ಇರ್ತಾರೆ. ಆ ಐಲ್ಯಾಂಡಿಂದ ಆ ವೈರಸ್ನ ತೊಗೊಂಡು ಸೀದಾ ಶಿಪ್ ಒಳಗೆ ಬರ್ತಾರೆ. ಈ ವೈರಸ್ ಮೇನ್ಲಿ ಬರೋದು ಇಲ್ಲಿ ಟಾಯ್ಲೆಟ್ ಮಾಡಿದಾಗ ಅದ್ರ ಬ್ಯಾಕ್ಟೀರಿಯಾ ಏರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಂದ ಗಾಳಿಯಲ್ಲಿರುತ್ತೆ. ಯಾರ ಸರೌಂಡಿಂಗಲ್ಲಿ ಇರ್ತಾರೆ ಅವ್ರಿಗೆ ಈ ವೈರಸ್ಸು ಅಟ್ಯಾಕ್ ಆಗುತ್ತೆ. ಸೊ ಶಿಪ್ಪಲ್ಲಿ ಬರ್ತಿದ್ದಂಗೆನೆ ಫಸ್ಟು ಗಂಡನಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾಗಿ ಸ್ವಲ್ಪ ದಿನಕ್ಕೆ ಗಂಡ ಹೋಗ್ತಾನೆ. ಆ ಬಾಡಿನ ತೊಗೊಂಡು ಹೆಂಡತಿ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾಳೆ. ಆಮೇಲೆ ಲ್ಯಾಂಡ್ ಆಗಿದ್ದು ಸ್ವಲ್ಪ ದಿನಕ್ಕೆ ಆ ಲೇಡಿನೂ ಸತ್ತೋಗ್ತಾರೆ. ಇಷ್ಟರಲ್ಲಿ ಗೌರ್ಮೆಂಟ್ ಅವರು ಅದನ್ನು ಕನ್ಫರ್ಮ್ ಮಾಡೋ ಅಷ್ಟರಲ್ಲಿ ಇದು ಹಂತ ವೈರಸ್ ಅಂತ ಆ ಫ್ಲೈಟಲ್ಲಿ ಇದ್ದ ಇನ್ನೊಬ್ಬ ಜರ್ಮನ್ ಪ್ಯಾಸೆಂಜರ್ ಸತ್ತೋಗ್ತಾರೆ. ಈಗ ಆ ಏರೋಪ್ಲೇನಲ್ಲಿ ಮತ್ತು ಶಿಪ್ಪಲ್ಲಿ ಇದ್ದಿದ್ದ ಪ್ಯಾಸೆಂಜರ್ಸ್ನ ಟ್ರ್ಯಾಕ್ ಮಾಡಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಆದರೆ WHO ಅವ್ರು ಹೇಳೋ ಪ್ರಕಾರ ಇದು ಕೊರೋನಾ ಥರ ಬೇಗ ಗಾಳಿಯಲ್ಲಿ ಸ್ಪ್ರೆಡ್ ಆಗಲ್ವಂತೆ. ಆ ಹಂಟಾ ವೈರಸ್ ನೋಡೋಕ್ಕೆ ಈ ಥರ ಇದೆ.